ನಮಸ್ಕಾರ ಗೇಮರ್ಸ್, ನಾವಿವತ್ತು ಮತ್ತೆ ಆಡ್ತಾ ಇದ್ದೀವಿ BGMI. ಸೊ ನಮ್ಮ ಸ್ಕ್ವಾಡ್ ಕೂಡ ರೆಡಿಯಾಗಿದೆ ಆ್ಯಂಡ್ ನಾವಿವತ್ತು BGMIನ ಆಡ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ಆಡ್ತಾ ಇದ್ದೀವಿ ಅನಿಸುತ್ತೆ. ಸೊ ಇದು ನಮ್ಮ ಸೆಕೆಂಡ್ BGMI ವಿಡಿಯೋ ಆಗಿರುತ್ತೆ. ಸೊ ಯಾರ್ಯಾರೆಲ್ಲ BGMI ಫ್ಯಾನ್ಸ್ ಇದ್ದೀರಾ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಮರಿದೇ ಶೇರ್ ಮಾಡಿ, ಒಂದು ಕಮೆಂಟ್ ಹಾಕ್ಬಿಡಿ. ಬನ್ನಿ ಮ್ಯಾಚ್ನ ಸ್ಟಾರ್ಟ್ ಮಾಡೋಣ. ಓಕೆ, ನಾವು ಮ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಈವೆಂಟಲ್ಲಿ ಇಳಿತಾ ಇದ್ದೀವಿ. ಅದು ನಾರ್ಮಲಾಗಿ ನಾವು ಮೇಲೋಗಿ ಅಭ್ಯಾಸ. ಸೊ ಮೇಲೆ ಹೋಗ್ತಾ ಇದ್ದೀವಿ, ಮೇಲೋಗಿ ಇಳ್ಕೊಂಡ್ವಿ ನಾವು ಆ್ಯಕ್ಚುಲಿ. ನಾರ್ಮಲಾಗಿ ನಾವು ಈ ಸೈಡೇ ಇಳ್ಕೊಳ್ಳೋದು ಆ್ಯಕ್ಚುಲಿ. ನಾನು ರೈಟ್ ಸೈಡ್ ಇಳ್ಕೊತಾ ಇದ್ದೆ, ಬಟ್ ಮಿಡಲಲ್ಲಿ ಇಳ್ಕೊಂಬಿಟ್ಟೆ ಅಪ್ಪಿ ತಪ್ಪಿ. ಸೊ ಎದ್ದ ತಕ್ಷಣ ಇಲ್ಲೊಬ್ಬನು ಫೈರ್ ಕೊಡ್ತೀನಿ, ಅವನು ಫ್ರೀ ಫೈರ್ ಮಾಡಿದೆ ಬರಲಿಲ್ಲ. ಸೊ ಅಲ್ಲೇ ಇದ್ದಾನೆ ಇನ್ನು ಅವನು. ಓಕೆ, ಇವಾಗ ರಶ್ ಮಾಡಿದ್ವಿ ನಾನು ಮತ್ತು ನಮ್ಮ ಫ್ರೆಂಡು. S1-2Kಯಲ್ಲಿ ಕ್ಲಿಯರ್ ಆಗ್ತಾನೆ ಇಲ್ಲಿಗೆ ಇವನು. ಸೊ ನಮ್ಮ ಫ್ರೆಂಡು ಮುಂದೆ ಓಡ್ತಾ ಇದ್ದ, ಅಲ್ಲಿ ಯಾರೋ ಎನಿಮೀಸ್ ಇದ್ದಾನೆ ಅಂತ. ಅಷ್ಟರಲ್ಲಿ ನನಗೆ ಹಿಂದ್ಗಡೆಯಿಂದ ಯಾವನೋ ಫೈರ್ ಕೊಟ್ಟ. ಯಾರಪ್ಪ ಅಂತ ನೋಡಿದ್ರೆ ಯಾರೂ ಕಾಣಿಸಿಲ್ಲ. ಸೊ ಇಲ್ಲಿ ಮುಂದ್ಗಡೆ ಇದ್ದ, ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಇಬ್ಬರು ಮತ್ತೆ ರೆಸ್ಟ್ ಮಾಡಿದ್ವಿ, ಅವನು ಎತ್ಕೊಂಡ್ವಿ. ಅಷ್ಟರೊಳಗೆ ನಮ್ಮ ಫ್ರೆಂಡ್ ನಾಕಾಗಿ ಬಂದಿದ್ದ. ಅಲ್ಲಿ ನೋಡಿದ್ರೆ ಅಲ್ಲೂ ಒಬ್ಬ ನಾಕಾಗಿದ್ದ. ಸೊ ಇಲ್ಲಿರೋದನ್ನ ಫಸ್ಟ್ ರಿವ್ಯೂ ಮಾಡ್ಕೊಂಬಿಡೋಣ ಅಂತ ರಿವ್ಯೂ ಮಾಡ್ಕೊಂಡ್ವಿ. ಅಲ್ಲಿ ಅವನು ರಿವೈವ್ ಆದ, ನಮ್ಮ ಫ್ರೆಂಡ್ ಇನ್ನೊಬ್ಬ ಅವನ್ನ ರಿವೈವ್ ಮಾಡ್ಕೊಂಡ. ಈ ಆಗಷ್ಟರಲ್ಲೇ ಬಂದು ಹೊಡ್ಬಿಡ್ತಾರೆ ಗುರು, ಅದೇ ಹುರಿದೋಗುತ್ತೆ ಒಂದೊಂದ್ಸಲ. ಸೊ ರಿವೈವ್ ಮಾಡಿಕೊಂಡು ಮತ್ತೆ ರೆಸ್ಟ್ ಮಾಡಿದ್ವಿ. ಇದ್ದಿದ್ದು 5 ಜನ, ಅಂದರೆ ನಾವು 4 ಜನ ಇದ್ವಿ, ಇವನೊಬ್ಬನೇ ಇದ್ದಿದ್ದು ಕೊನೆಯಲ್ಲಿ. ಹೆಂಗೆ ಕ್ಯಾಂಪ್ ಮಾಡಿ ಕೂತಿದ್ದ ಅಂದರೆ ಇಬ್ಬರೂ ನೋಡ್ಕೊಂಡ ಗುರು. ಅವ್ನು ಎಲ್ಲಿದ್ದ ಅಂತ ಸ್ಪಾಟ್ ಮಾಡೋಷ್ಟರಲ್ಲೇ ನಾವು ಇಬ್ಬರು ನಾಕಾಗ್ಬಿಟ್ಟಿದ್ವಿ. ಸದ್ಯ ಹೆಂಗೋ ನಮ್ಮ ಟೀಮಲ್ಲಿ ನಮ್ಮ ಬ್ಯಾಕಪ್ಪಲ್ಲಿ ಇದ್ದಿದ್ದಕ್ಕೆ ಇಬ್ಬರು ಬಚಾವು, ಇಲ್ಲ ಅಂತಂದರೆ ಗೋವಿಂದ. ಹಂಗೋ ಹೆಂಗೋ ಮಾಡಿ ಈವೆಂಟ್ನ ಕ್ಲಿಯರ್ ಮಾಡ್ಕೊಂಡ್ವಿ. ಆಪತ್ ಬಾಂಧವ ಗುರು ನೀನು. ಸಾರಿ, ನೀನು ಅಲ್ಲ, ಅವನ ಹೆಸರೇ ಮಿಷಿನ್, ನಾನು ಅಂತ ಇಟ್ಕೊಂಡವನೇ. ಸೊ ಅಲ್ಲಿಂದ ರಿವೈವ್ ಆದಮೇಲೆ ಹೆಂಗಿದ್ರು ಲೂಟ್ ಮಾಡಬೇಕಲ್ಲ ಅಂತ ಫುಲ್ಲು ಬಂದು ಗನ್ನ ಮೊದಲೇ ಬಿಸಾಕಿ ಎತ್ಕೊಂಡೆ. ನನಗೊಂಥರ P90 ಇಷ್ಟ ಗುರು, ಮಾತ್ರ ಚಿಂದಿ ಗನ್ ಅದಂತೂ. ಅದ್ರ ಫೈರಿಂಗ್ ಸ್ಪೀಡೇ ಚಿಂದಿ ಗುರು. ನಾವು ಬೇರೆ ಗನ್ನಲ್ಲಿ 10 ಬುಲೆಟ್ ಮಾಡೋಷ್ಟರಲ್ಲಿ ಇದರಲ್ಲಿ 20 ಬುಲೆಟು ಫೈರ್ ಆಗಿಬಿಟ್ಟಿರುತ್ತೆ. ಸೊ ಇನ್ನೊಬ್ಬ ಹೆಂಗಿದ್ರು ನಾಕ್ ಆಗಿದ್ದ ಅಂತ ಅವನ್ನ ಮತ್ತೆ ರೀಕಾಲ್ ಮಾಡ್ಕೊಂಡ್ವಿ, ಕ್ಲಿಯರ್ ಆಗಿದ್ದವನ್ನ. ಅವನು ಬಂದ. ಸರಿ ಮುಗೀತು ಟಾಟಾ ಅಂದ್ಬಿಟ್ಟು ಈವೆಂಟ್ಗೆ ಮುಗಿಸ್ಬಿಟ್ಟು ಕ್ಲಿಯರ್ ಮಾಡಿ ಹೋಗೋಣ ಅಂತ ಇಲ್ಲಿಂದ ಓಡೋಕ್ಕೆ ರೆಡಿ ಆಗ್ತಾಯಿದ್ವಿ. ನನ್ನ ಮಕ್ಳು ಇಬ್ಬರು ಬರೋಕ್ಕೆ ರೆಡಿ ಇಲ್ಲ ಗುರು, ಅಲ್ಲೇ ಲೂಟ್ ಮಾಡ್ಕೊಂಡು ಕೂತವ್ರೆ. ಎಷ್ಟು ಕರಿತಾ ಇದ್ದೀವಿ, ಕರೆದ್ರೂ ಬರ್ತಾಯಿಲ್ಲ. ಅದು ಏನು ಲೂಟ್ ಮಾಡ್ತಾವ್ರೋ ಗೊತ್ತಿಲ್ಲ. ಕೊನೆಗೂ ಒಬ್ಬ ಬಂದ, ಇನ್ನೊಬ್ಬ ಬರಲಿಲ್ಲ. ಅವನು ಹಂಗೆ ಎಕ್ಸಿಟ್ ಆಗಿಬಿಟ್ಟಿದ್ದ ಅನಿಸುತ್ತೆ. ಸೊ ಸರಿ ಅಂತ ಇಲ್ಲಿ ಇಳ್ಕೊತೀವಿ. ಅಲ್ಲಿ ಇಳಿತಾ ಇರ್ಬೇಕಾದ್ರೆ 2 ಕಾರ್ ಓಡಾಡ್ತೈತೆ. ಸೊ ಅಲ್ಲಿ ಎನಿಮೀಸ್ ಅವ್ರೆ ಅಂತ ನಾನು ಮೇಲ್ಗಡೆ ಇಳ್ಕೊಂಡೆ, ಯಾವುದಕ್ಕೂ ಸೇಫ್ ಆಗಿರಲಿ ಅಂತ. ಗಾಡಿ ಇಳಿಬೇಕಾದ್ರೆ ಓಡಾಡ್ತಾಯಿತ್ತು, ಬಟ್ ಆಮೇಲೆ ಯಾವನು ಕಾಣಿಸ್ಲಿಲ್ಲ ಗುರು. ನನಗೆ ಸ್ಪಾಟ್ ಮಾಡೋಕ್ಕೆ ಆಗಲಿಲ್ಲ, ಎಲ್ಲಿ ಕೂತಿದ್ರು ಅಂತಲೇ ಗೊತ್ತಾಗಿಲ್ಲ. ಆಮೇಲೆ ಒಬ್ಬ ಬಾಟ್ ಸಿಗ್ದ ಅಂತ ಅವನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಂಬಿಟ್ಟೆ. ಎಷ್ಟೋ ಜನದ KD ಮೇಂಟೈನ್ ಮಾಡ್ತಾರದೇ ಈ ಬಾಟ್ಗಳು ಗುರು, ಇನ್ಕ್ಲೂಡಿಂಗ್ ನನ್ನೂ ಸೇರಿ. ಸೊ ಎನಿಮಿ ಸ್ಪಾಟ್ ಆದ, ಹೊಡೆಯೋಣ ಅಂತ ನೋಡಿದ್ರೆ ಇದು ಯಾವುದೋ ಕಬ್ಬಿಣದ್ದು ಅಡ್ಡ ಇತ್ತು. ಅದು ಆಗಲಿಲ್ಲ, ಬರಲಿ ಅಂತ ಕಾದೆ. ಹಂಗೂ ಹಿಂಗೂ ಬಂದ, ಅವ್ನು ಕ್ಲಿಯರ್ ಆಗೋದ. ಮೇ ಬಿ ಒಬ್ಬನೇ ಇದ್ದ ಅನಿಸುತ್ತೆ ಪಾಪ. ಸರಿ, ಈ ಕಡೆ ಫೈರ್ ಬರ್ತಾಯಿದೆ ಅಂತ ನೋಡಿದ್ವಿ. ಒಳಗಡೆನೇ ಕೂತವನೆ, ಅವ್ನು ಏನು ಮಾಡ್ತಾಯಿದ್ದ ಅಂತ ಗೊತ್ತಾಗಿಲ್ಲ. ಇಲ್ಲೆಲ್ಲೂ ಜಾಗನೇ ಸಿಕ್ಕಲಿಲ್ಲ ಹೊಡೆಯೋದಕ್ಕೆ. ಎದ್ದಿದ್ರೆ ಪಕ್ಕ ನನಗೂ ಹೊಡೆದಿರೋನು. ಸರಿ ಅಂತ ವೆಯ್ಟ್ ಮಾಡಿದೆ. ಆರಾಮಾಗಿ ಬಂದು ಇಲ್ಲಿ ನಿಂತ್ಕೊಂಡ ಕಿಟಕಿ ಹತ್ರ. ಸೊ ಸಗೋ ಅಂತ ಕೊಟ್ಟು ಅವನು ಕ್ಲಿಯರ್ ಮಾಡ್ಕೊಂಡ್ವಿ. ಸೊ ಇಲ್ಲಿಗೆ 5 ಕಿಲ್ ಆಯಿತು ಗುರು ಮಂದು. ಕೊನೆಗೂ ಒಂದು ಮ್ಯಾಚಿಗೆ ಒಂದು 5-6 ಕಿಲ್ ಬಂದುಬಿಟ್ರೆ ಸಾಕು, ಬೇಜಾನಾಗೋಯ್ತು. ಆಮೇಲೆ ಇಲ್ಲೊಬ್ಬ ಬಾಟ್ ಅನಿಸುತ್ತೆ, ಇವನು ಕೂಡ ಬಾಟು. ಸೊ 2 ಬಾಟ್ ಕಿಲ್, ನನ್ನದೇ ಬಾಟ್ ಆಯಿತು. 2 ಬಾಟ್ ನನಗೆ ಸಿಕ್ತರು. ಅಷ್ಟರೊಳಗೆ ಯಾರೋ ನಮ್ಮ ಫ್ರೆಂಡಿಗೆ ನಾಕ್ ಮಾಡಿಬಿಟ್ಟಿದ್ದಾಗ್ರು. ಯಾರು ಅಂತ ನೋಡೋಷ್ಟರಲ್ಲಿ ಅವ್ನು ನಾಕು. ಸರಿ ಅಂತ ನಮ್ಮ ಫ್ರೆಂಡ್ ಒಬ್ಬ ಅವನು ಕ್ಲಿಯರ್ ಮಾಡ್ದೆ. ನಾನು ಅವನು ಫೈರ್ ಕೊಟ್ಟೆ.
ನಾವು ಬರೋವರೆಗೂ ಕಾಯೋಕ್ಕಾಗದೆ ಅವ್ನು ಸೆಲ್ಫಿ ಹಾಕೊಂಡ್ಬಿಟ್ಟಿದ್ದ. ಆಮೇಲೆ ಮತ್ತೆ ನಮ್ಮ ಫ್ರೆಂಡ್ ಹೋಗಿ ಇಲ್ಲಾಗ್ದ ಹಾಕ್ಬೇಡ ಇರಪ್ಪ ಅಂದ್ಬಿಟ್ಟು ಸರಿ ಅಂತ ಇಲ್ಲಿಂದ ಕ್ಲಿಯರ್ ಮಾಡಿ ಇಲ್ಲಿಂದ ಹೊರಟ್ವಿ ನೋಡಿ. ಎಷ್ಟು ಹುಡ್ಕಿದ್ರು ಎನಿಮಿ ಸಿಗ್ತಾಯಿಲ್ಲ ಗುರು. ಆಲ್ಮೋಸ್ಟ್ ಎಲ್ಲ ಹುಡ್ಕಿದ್ವಿ, ಸಿಗಲಿಲ್ಲ. ಸರಿ ಹೆಂಗೋ ಡ್ರಾಪ್ ಬಿದ್ದಿತ್ತು, ಡ್ರಾಪ್ ಲೂಟ್ ಮಾಡೋಣ ಅಂತ ಡ್ರಾಪ್ ಹತ್ರ ಹೋದ್ವಿ. ಫಸ್ಟು ಸುತ್ತಮುತ್ತ ಯಾರು ಇದಾರ ನೋಡಿಕೊಂಡು ಒಂದು ಸ್ಮೋಕ್ ಹಾಕ್ತಾನೆ ನಮ್ಮ ಹುಡುಗ. ಈ ಡ್ರಾಪ್ಗೆಲ್ಲ ಅಂದರೆ ಚೆನ್ನಾಗಿ ಹಾಕ್ತಾರೆ ಗುರು ಸ್ಮೋಕ್ನ, ನಾಕಾದಾಗ ಮಾತ್ರ ಹಾಕಲ್ಲ. ಎಲ್ಲ ಇಳಿದು ಓಡಿದ್ದು ಇಬ್ರೂ. ಅದು ಇಬ್ಬರಲ್ಲಿ ಅದೇನು ಸಿಕ್ತೋ ಗೊತ್ತಿಲ್ಲ, ಇಬ್ರಿಗೂ ಸಿಗೋದು ಒಂದು ಗನ್ ಅದರಲ್ಲಿ. ಅದನ್ನೇ ಎತ್ಕೊಂಡು ಬಂದವ್ರೆ. ಗಿಲಿ ಸೂಟ್ ಬರೀ ಹಾಕ್ಕೊಂಡು ನಮ್ಮ ಹುಡುಗ ಒಬ್ಬ. ಸರಿ ಅಂತ ನಾನು ಓಡಿಸೋಷ್ಟರಲ್ಲಿ ಎಲ್ಲೋ ನೋಡ್ಕೊಂಡು ಓಡಿಸ್ತಿದ್ದೋ ನೀರೊಳಗಡೆ ಗಾಡಿ ಹಾಕ್ಬಿಟ್ಟೆ ಗುರು. ಆ ನೀರೊಳಗಿದ್ದು ರೆಡಿ ಮಾಡಿದ್ರೆ ಎದ್ದು ಬಂದುಬಿಡುತ್ತೆ ಅಂತ ಇವನು ನಂಬಿಕೆ. ಹಿಂದೆ ತಳ್ಳಕ್ಕಾಗಲಿಲ್ಲ. ಆಮೇಲೆ ನಮ್ಮ ಹುಡುಗ ಸ್ಟೈಲಾಗಿ ಒಂಟೆಯಲ್ಲಿ ದುಬೈ ಸಾಬ್ ಥರ ಬಂದ ನೋಡಿ. ತೋರಿಸ್ತೀನಿ ಇವಾಗ. ಬರ್ತಾವನೆ ಒಂಟೆಲಿ ಹೆಂಗೆ ಬರ್ತಾವ ನೋಡಿ. ಸರಿ ಇನ್ನೇನು ಈ ಕಾರ್ ಬರೋಲ್ಲ ಅಂತ ನಾವು ಇನ್ನೇನು ಹೊರಡೋಣ ಅಂತ ಇದ್ವಿ. ಇನ್ನೇನು ಓಡಬೇಕು, ಗಾಡಿ ಹೊಡ್ಬೇಕು. ಅಷ್ಟರಲ್ಲಿ ಯಾವುದೋ ಗಾಡಿ ಬಂತು. ನಾನು ಆ ಕಡೆ ತಿರುಗಿ ಈ ಕಡೆ ನೋಡೋಷ್ಟರಲ್ಲಿ ನನ್ನ ಮೇಲೆ ಹಚ್ಕೊಂಡೇ ಹೋಗ್ಬಿಟ್ಟ ಗುರು. ಅನ್ಯಾಯವಾಗಿ ನಾಕಾದೆ. ಹಿಂಗೆ ಸೆಲ್ಫ್ ರಿವೈವ್ ಇದ್ದಿದ್ದರಿಂದ ಪಟ್ಟಂತ ಆದಷ್ಟು ಬೇಗ ಸೆಲ್ಫ್ ರಿವೈವ್ ಹೋಗ್ತದೆ. ಅಷ್ಟರಲ್ಲಿ ನಮ್ಮ ಹುಡುಗ ಅವ್ರ ಮೇಲೆ ಒಬ್ಬನೇ ರೆಸ್ಟ್ ಮಾಡಿದ್ದ ಹುಲಿ ಥರ. ಆಲ್ಮೋಸ್ಟ್ ನಮ್ಮ ಹುಡುಗನೂ ಡ್ಯಾಮೇಜ್ ಕೊಟ್ಟಿದ್ದ ಇಬ್ರಿಗೂ. ಬಟ್ ಒಬ್ಬಂಗೆ ಹೊಡೆಯೋಷ್ಟರಲ್ಲಿ ಇನ್ನೊಬ್ಬ ಹೊಡೆದ್ಬಿಟ್ಟಿದ್ದ. ಸೊ ನನಗೂ 2 ಕಿಲ್ ನನಗೆ ಬಂತದು. ಟೋಟಲ್ 9 ಕಿಲ್ ಆಯಿತು ಗುರು ಮ್ಯಾಚ್ಗೆ. ಯಾಕೆ ರಿಸ್ಕು ಅಂದ್ಬಿಟ್ಟು ಒಳಗಡೆ ಕೂತ್ಕೊಂಡು ಇಲ್ಲ ಹಾಕ್ಕೊಂಡಿದ್ದೀನಿ ಸುಮ್ಮನೆ. ಆಚೆಯಿಂದ ಯಾವನಾದ್ರು ಸುಮ್ಮನೆ ಉಫ್ ಅಂದರೂ ಸತ್ತೋಯ್ತಾ ಇದ್ದೆ. ಯಾಕೆ ಬೇಕು ರಿಸ್ಕು? ನಮ್ಮ ಟೀಮಲ್ಲಿ ನಾವು 4 ಜನ ಇಷ್ಟೊತ್ತವರೆಗೂ ಬದುಕಿರೋದೇ ದೊಡ್ಡದು ಗುರು. ಸರಿ ಹೋಗ್ತಾ ನೋಡ್ತೀನಿ, ಇಲ್ಲಿ ಯಾವುದೋ ಬಾಟು. ಮತ್ತೆ ಒಂದು ಬಾಟ್ ಕಿಲ್ಲು. ಇಲ್ಲಿಗೆ 10 ಕಿಲ್ ಆಗುತ್ತೆ. ಇದನ್ನು ಹೊಡೆದ್ರೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಒಂದು ರೌಂಡ್ ಆಗ್ದ ನಮ್ಮ ಹುಡುಗ. ಅವನೇ ಕ್ಲಿಯರ್ ಮಾಡ್ದ. ಸೊ 10 ಕಿಲ್ ಆಯಿತು ಇಲ್ಲಿಗೆ. ರೀಕಾಲ್ ಟವರ್ ಹತ್ರ ಎನಿಮೀಸ್ ಕಾಣಿಸ್ದಂಗೆ ಆಯಿತು. ಸರಿ ಹೋಗೋಣ ಅಂತ ನಮ್ಮ ಹುಡುಗಂಗೆ ಹೇಳಿದ್ರೆ ಅವನು ಲಾಂಗ್ ಟರ್ನ್ ನೋಡ್ಕೊಂಡು ಬರೋಷ್ಟು ಅವನೇ. ಸೊ ಇಲ್ಲೂ ಒಬ್ಬ ಎನಿಮೀಸ್ ಇದ್ದ. ಒಳಗಡೆ ಹೋದ ಅನಿಸುತ್ತೆ ಅವನು ನಾವು ಬಂದಿದ್ದ ತಕ್ಷಣ. ಅದನ್ನು ಬಿಟ್ಬಿಟ್ಟು ಇಲ್ಲಿ ಒಂಟೆ ನೋಡ್ಬಿಟ್ಟು ಒಂಟೆ ಹತ್ರ ಬಂದರು. ಅವನಿಗೂ ನಾನೇ ಹೊಡ್ಕೊಂಬಿಟ್ಟೆ. ಇಲ್ಲ ಈ ಕಿಲ್ನ ನಮ್ಮ ಫ್ರೆಂಡ್ ಹೊಡೆದ ಅನಿಸುತ್ತೆ ಆ್ಯಕ್ಚುಲಿ. ಸೊ ಸರಿ ಅಂತ ಮತ್ತೆ ವಾಪಸ್ ಇಲ್ಲಿ ಬಂದ್ವಿ. ಇಲ್ಲಿ ಇರ್ತಾನೆ ಎನಿಮೀಸ್ ಅಂತ. ಇಲ್ಲೇ ಫುಡ್ ಸ್ಟೆಪ್ ಇತ್ತು. ಎಲ್ಲಿದ್ದಾನೆ ಅಂತ ಗೊತ್ತಾಗಿಲ್ಲ. ಸರಿ ಅಂತ ಆ ಕಡೆ ನೋಡೋಷ್ಟರಲ್ಲಿ ಫೈರ್ ಸ್ಟಾರ್ಟ್ ಆಯಿತು. ಎಲ್ಲಿ ಅಂದರೆ ನೋಡಿ ಗುರು, ಯಾವ ಪೊದೆಯಲ್ಲಿ ಕೂತವನು ಅವನು ಪುಣ್ಯಾತ್ಮ. ಆಮೇಲೆ ಮತ್ತೆ ಫೈರ್ ಗುರು. ಜಸ್ಟ್ ಮಿಸ್ಸು. ಎಗುರ್ಕೊಂಡು ಬಂದಿದ್ದಾಯಿತು. ಅವನ್ನ ಸ್ಪಾಟ್ ಮಾಡೋಷ್ಟರಲ್ಲಿ ಗೊತ್ತಾಗಿಲ್ಲ ಎಲ್ಲವನೇ ಅಂತ. ಆಮೇಲೆ ಗೊತ್ತಾಯಿತು ಬೆಟ್ಟದ ಮೇಲೆ ಅವನೇ ಅಂತ. ಆದಷ್ಟು UMP ಟ್ಯಾಪ್ ಮಾಡಿದ್ವಿ ಎಲ್ಲ. ಹೆಂಗಿದ್ರು ನಮ್ಮ ಹುಡುಗನ ಕಿಲ್ ಸಿಕ್ತು. ಬಟ್ ಕ್ಲಿಯರ್ ಮಾಡೋಷ್ಟರಲ್ಲಿ ಅವ್ನು ಹಿಂದ್ಗಡೆ ಹೋಗ್ಬಿಟ್ಟ. ಸರಿ ಅಂತ ಗಾಡಿ ಎತ್ತಿದ್ವಿ. ಗಾಡಿ ಎತ್ತು ಅಂತ ನಮ್ಮ ಫ್ರೆಂಡ್ಗೆ ಹೇಳಿದ್ವಿ. ಗಾಡಿ ಎತ್ತದ. ಎಲ್ಲವನ್ನೇ ನಾಕಾಗಿರೋನು ಅಂತಲೇ ಗೊತ್ತಾಗಿಲ್ಲ ಗುರು. ಆಮೇಲೆ ನೋಡಿದ್ರೆ ಇಲ್ಲೇ ಇದ್ದ. ಸರಿ ಅಂತ ಅವನ್ನ ಕ್ಲಿಯರ್ ಮಾಡಿದ್ವಿ. ಈ ಸ್ಕೂಲ್ ಅಪಾರ್ಟ್ಮೆಂಟ್ ಹತ್ರ ಅದು ಯಾವಾಗ ಬಂದರೂ ಎನಿಮೀಸ್ ಇರ್ತಾರೆ ಗುರು.
ಸರಿ ಅಂತ ಅಲ್ಲಿಗೆ ಬಂದ್ವಿ. ನೋಡಿದ್ರೆ ಫೈರಿಂಗ್ ಸ್ಟಾರ್ಟ್ ಗುರು. ನನಗಂತೂ ಲೈಫೇ ಇಳಿಸ್ಬಿಟ್ಟಿದ್ರು. ನಾನಂತೂ ಬಡ್ಕೊಬಿಟ್ಟಿದ್ದೆ, ನಿಲ್ಲಿಸ್ಬಿಡ್ರಿ, ಹೋಗ್ಬಿಡಿ ಅಂತ. ಅದನ್ನು ಕೇಳಿಸ್ಕೊಂಡು ನಮ್ಮ ಹುಡುಗನೂ ನಿಲ್ಲಿಸ್ದೆ, ಎಲ್ಲೆಲ್ಲೋ ಹೋಗ್ಬಿಟ್ಟ. ಸರಿ ತಂದು ಹಾಕ್ತೀನಿ ಇರಪ್ಪ ಅಂದ್ಬಿಟ್ಟು ಸೈಡಲ್ಲಿ ಹಾಕಿದ್ದ. ಆಮೇಲೆ ಮತ್ತೆ ರಿವೈವ್ ಆಗಿ ಮತ್ತೆ ಫೈಟ್ ತೊಗೊಳ್ಳೋಣ ಅಂತ ಹೋದ್ವಿ. ಇಲ್ಲೊಬ್ಬ ಕಾಣಿಸ್ತಾ, ಅವನೊಬ್ಬನ ಎತ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಹುಡುಗ ನಾಕಾಗಿದ್ದ ಗುರು. ಗಾಡೀಲಿ ತಂದು ಗುದ್ಬಿಟ್ಟಿದ್ರು. ಅವ್ನು ಮುಕ್ಳರೇ ದೂರ ಇದ್ದ ಗುರು. ಅವನ ಹತ್ರ ಹೋಗೋಕ್ಕೂ ಆಯ್ತಾ ಇರಲಿಲ್ಲ. ನೋಡಿ ಎಲ್ಲವನೇ ಅಂತ. ನಾವು 3 ಜನ ಇಲ್ಲಿದ್ದೀವಿ, ಅವನೊಬ್ಬ ಅಲ್ಲಿರ್ತಾನೆ. ಎಲ್ಲ ಟೀಮಲ್ಲಿ ಒಬ್ಬ ಇರ್ತಾನಂತಲ್ಲ, ಆ ಥರ ಅವನು. ಜೊತೆಗೆ ಆಡು ಅಂತಂದರೆ ಅವನೊಬ್ಬನೇ ಆಡ್ತಾ ಇರ್ತಾನೆ, ಏನೋ ಫೀಲಿಂಗಲ್ಲಿ. ಸೊ ಅಷ್ಟರಲ್ಲಿ ನಮ್ಗೆ ಇಲ್ಲೊಂದು ಕಾರ್ ಪಾಸ್ ಆಯಿತು. ಬಟ್ ನನ್ನ ಮಗ ಎಲ್ಲೋದ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಸರಿ ಅಂತ ಫೈರ್ ಕೊಟ್ವಿ, ಹೆಂಗೋ ಎದುರುಗಡೆ ಕಾಣಿಸ್ತಾ ಅಂತ. ಎಲ್ಲ ಫೈರ್ ಕೊಟ್ಟಿದ್ದೀವಿ ಗುರು. ಬಟ್ ಕಿಲ್ ಮಾತ್ರ ನನಗೆ ಬಂತು. ಅದೃಷ್ಟ ಅಂತಾರೆ ಇದಕ್ಕೆ. ಸರಿ ಅಂತ ಒಂಟೆ ಕರ್ಕೊಂಡು ಇನ್ನೇನು ಝೋನ್ ಬರ್ತಾಯಿತ್ತು ಅಂತ ಒಂಟೆ ಹಾಕ್ಕೊಂಡು ಝೋನ್ ಕಡೆ ಹೊರಟು. ಯಾಕಂದರೆ ಲಾಸ್ಟ್ ಝೋನ್ ಗುರು, ಮುಕ್ಳರೆ ಲೈಫ್ ಎಳಿಯುತ್ತೆ. ನಮ್ಮ ಹುಡುಗ ಹತ್ತಾ ಇಲ್ಲ ಅವನು. ನೋಡಿ ಗುರು, ಟೀಮ್ ಅಂದರೆ ಈ ಥರ ಒಟ್ಟಿಗೆ ಆಡಬೇಕು. ಸರಿ ಅಂತ ಅಲ್ಲಿ ಕ್ಲಿಯರ್ ಮಾಡಿ ಇನ್ನಿದ್ದಿದ್ದು ರಿಮೈನಿಂಗ್ 11 ಜನ ತೋರಿಸ್ತಾ ಇತ್ತು. 12 ಜನ ಇದು. ನಂದು ಫಿನಿಶ್ 12 ಆಗೋಗಿತ್ತು. 9 ಜನ ಫಿನಿಶ್ ರಿಮೈನಿಂಗ್ ತೋರಿಸ್ತಾ ಇತ್ತು. ಹುಡುಕ್ತಾ ಇದ್ವಿ, ಯಾಕಂದರೆ 9 ಜನದಲ್ಲಿ ನಾವೇ 3 ಜನ ಇದ್ವಿ. ನಮ್ಮ ಟೀಮಲ್ಲಿ ಒಬ್ಬ ಆಲ್ರೆಡಿ ಹೋಗಿ ಹಾಕ್ಸ್ಕೊಂಬಿಟ್ಟಿದ್ದ. ಸರಿ ಅಂತ ಅಲ್ಲೊಂದು ಕಾರ್ ಕಾಣಿಸ್ತು ಅಂತ ಅಲ್ಲಿಗೆ ರಶ್ ಮಾಡಿದ್ವಿ ಪಟ್ ಅಂತ. ಅವನಿಗೆಷ್ಟು ಧೈರ್ಯ ಗುರು, ನಾವು 3 ಜನ ಇದ್ದೀವಿ, ಒಬ್ಬ ಹೇಳ್ಕೊಂಡು ಫೈರ್ ಕೊಡ್ತಾವನಲ್ಲ. ಸರಿ ಅಂತ ಅವನು ಕ್ಲಿಯರ್ ಮಾಡ್ಕೊಂಡ್ವಿ. 12 ಕಿಲ್ ಆಯಿತು ಗುರು ಇಲ್ಲಿಂಗಂದು. ಅಷ್ಟರೊಳಗೆ ಇಲ್ಲಿ ಯಾರೋ ಹೊಡೆಯೋಕೆ ನೋಡ್ದ, ಅವ್ನಿಗೆ ಹೊಡೆದ್ವಿ. ಬಟ್ ಅವನೆಲ್ಲಿ ಹೋದ ಅಂತ ಗೊತ್ತಾಗಲಿಲ್ಲ. ಆದರೂ ಆಗಲಿ ಅಂತ ಒಂದು ನೇಡ್ನ ಕುಕ್ ಮಾಡಿ ಎಸ್ತೆ. ನೋಡಿ ಬ್ಲಾಸ್ಟ್ ಆಯಿತು, ಬಟ್ ಅವನಿಗೇನೂ ಆಗಿಲ್ಲ ಅಷ್ಟೇ. ಸೊ ಫುಲ್ ಸ್ಮೋಕ್ ಹಾಕೊಂಡ್ಬಿಟ್ಟವನೇ. ಸರಿ ಆಗಿದ್ದಾಗಲಿ, ಮಾರಮ್ಮನ ಜಾತ್ರೆ ಅಂತ ನಾನು ನುಗ್ದೆ ಗನ್ ಹಿಡ್ಕೊಂಡು. P90 ಅಲ್ವಾ, ಒಂಥರ ಧೈರ್ಯ. ಇದ್ದಿದ್ದು 34 ಲೋಡಿಂಗಲ್ಲಿ ಗುರು ಬುಲೆಟು. ಹಂಗೆ ನುಗ್ಗಿದ್ದೀನಿ. ಸೊ ಇಲ್ಲೇ ಮಲಗಿದ್ದ, ಶಾರ್ಟ್ ಗನ್ ಇಟ್ಟಿದ್ದ ಗುರು, ಜಸ್ಟು ಮಿಸ್ಸು. ಹೆಂಗೋ ಕ್ಲಿಯರ್ ಮಾಡ್ಕೊಂಡ್ವಿ ಅವನು ಕೂಡ. ಕೊನೆಗೂ 13 ಕಿಲ್ ಹಾಕ್ಕೊಂಡೆ, ಹಂಗೂ ಹಿಂಗೂ ಮಾಡಿ ಆಯಿತು ಗುರು. 3 ಬಾಟೇ ಕಿಲ್ ಕೌಂಟ್ ಇರಲಿ. ಸೊ ನಾವು 3 ಜನ ಇದ್ವಿ, ಇನ್ನೂ 2 ಇದ್ದರು. ಆ್ಯಕ್ಚುಲಿ ರಿಮೈನಿಂಗ್ 5 ಅಂತ ತೋರಿಸ್ತಾ ಇತ್ತು. ಸೊ ನಾವು 3 ಜನ ಬಿಟ್ಟು ಇನ್ನೂ 2 ಇದ್ದರು ಮ್ಯಾಪಲ್ಲಿ. ಸರಿ ಹುಡ್ಕೋಣ ಅಂತ ಅವನು ಊರು ತುಂಬ ಹುಡುಕಿ ಫುಲ್ ಓಪನಲ್ಲಿ ಓಡಾಡ್ತಾ ಇದ್ದೀವಿ ಗುರು. ಯಾಕಂದರೆ ಒಂಥರ ಧೈರ್ಯ, 3 ಜನ ಇದ್ದೀವಲ್ಲ, ಇಬ್ಬರು ಹೆಂಗಾರು ಹೊಡ್ಕೊಬಿಡ್ತೀವಿ ಅಂತ. ಎಲ್ಲಿ ಸಿಕ್ಕಿದ್ರು ಹುಡುಕಿದ್ರು ಸಿಕ್ಕಲಿಲ್ಲ. ಸರಿ ಅಂತ ನಮ್ಮ ಹುಡುಗ ಬಗ್ಗೆ ಆಯ್ತದ. ಸರಿ ಅಂತ ಒಬ್ಬ ಕಾಣಿಸ್ತಾ ನೋಡಿ ಇಲ್ಲಿ. ಅವ್ನು ನಮ್ಮ ಹುಡುಗ ಅಂತೂ ಎಗರ್ಕೊಂಡೇ ಬಿಟ್ಟ. ಅಲ್ಲೇ ಗಾಡಿ ಓಡಿಸ್ತಾ ಇದ್ದವನು ಗುರು. ಅವ್ನ ಲೈಫ್ ಎಗರಿದ್ದೇ ಅರ್ಧ ಹೊಟ್ಟೋಯ್ತು. ಸರಿ ಅವ್ನು ಓಡೋಷ್ಟರಲ್ಲಿ ಇನ್ನೊಬ್ಬ ಹೊಡೆದ ಗುರು. ಅವನ್ನ ಕ್ಲಿಯರ್ ಮಾಡ್ಕೊಂಬಿಟ್ವಿ. ಸೊ ಇಲ್ಲಿಗೆ ಈ ಮ್ಯಾಚ್ ಚಿಕನ್ ಡಿನ್ನರ್ ಆಗೋಯ್ತು ಗುರು. ಸೊ ನಾವು ಸ್ಕ್ವಾಡಲ್ಲಿ ಒಟ್ಟಿಗೆ ಆಡಿ ಫಸ್ಟು ಸ್ಟ್ರೀಮಲ್ಲಿ ನಾವು ಸ್ಟ್ರೀಮ್ ಮಾಡಿಲ್ಲ, ರೆಕಾರ್ಡೆಡ್ ಮ್ಯಾಚ್ ಅಲ್ವಾ ಇದು. ಸೊ ಇದರಲ್ಲಿ ಫಸ್ಟ್ ಡಿನ್ನರ್ ಮ್ಯಾಚ್ ಅಂದರೆ ಇದೆ ಅನಿಸುತ್ತೆ. ಲಾಸ್ಟು ಮ್ಯಾಚಲ್ಲಿ ನಾವಂತೂ 3-4 ಮ್ಯಾಚ್ ಆಡಿ ನಾಯಿಗೆ ಹೊಡೆದಂಗೆ ಓಡಿಸ್ಕೊಂಡ್ವಿ. ಸೊ ಯಾರ್ಯಾರಿಗೆಲ್ಲ ಈ ಮ್ಯಾಚ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ. ಸೊ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಮೇಲಿಂದ BGMIನ ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಅದಕ್ಕೆ ಬೇಕಾಗಿದ್ದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಬನ್ನಿ ನೋಡೋಣ.